ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಮೇ 20ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಮೇ 20ರಿಂದ ಅನ್ನೋದಕ್ಕಿಂತ ಸ್ನೇಹಿತರೆ, ಮೇ ದ್ವಿತೀಯಾರ್ಧದಲ್ಲಿ ಅಂದರೆ 16ನೇ ತಾರೀಕು ಶನಿ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ಕುಂಭರಾಶಿಯವರು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಆಗ್ಬೋದು. ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕುಂಭರಾಶಿಯವರನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಕುಂಭರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಂಭರಾಶಿಯವರ ಭವಿಷ್ಯ ಅಂದರೆ ಮಾಸಿಕ ಭವಿಷ್ಯ ಮೇ ದ್ವಿತೀಯಾರ್ಧದಲ್ಲಿ 2026ರಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ನೋಡೋದಾದರೆ, ಕುಂಭರಾಶಿಯವರಿಗೆ ಸ್ನೇಹಿತರೆ ಅಪಾರ ಪರಾಕ್ರಮ ಅಂತಲೇ ಹೇಳಬಹುದು. ಮೇ ದ್ವಿತೀಯಾರ್ಧದಲ್ಲಿ ಕರ್ಮಾಧಿಪತಿಯಾದಂತಹ ಕುಜನು ತೃತೀಯ ಸ್ಥಾನದಲ್ಲಿ ಅಂದರೆ 3ನೇ ಮನೆಯಲ್ಲಿ ಮೇಷದಲ್ಲಿ ಸ್ವಕ್ಷೇತ್ರ ಬಲವನ್ನು ಹೊಂದುವುದರಿಂದ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ದುಪ್ಪಟ್ಟಾಗುತ್ತದೆ. ನಾನು ತಿಳಿಸ್ತಾ ಇರೋದು ಒಟ್ಟಾರೆಯಾಗಿ ಈ ತಿಂಗಳ ಪ್ರಮುಖ ಮುಖ್ಯಾಂಶಗಳು ಸ್ನೇಹಿತರೆ. ವೃತ್ತಿಯಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸುತ್ತೀರಿ. ಇನ್ನು ಪಂಚಮದಲ್ಲಿ ಅದ್ಭುತ ಯೋಗ ಅಂತಲೇ ಹೇಳಬಹುದು. ಮೇ 15ರಿಂದ ಯೋಗಕಾರಕ ಶುಕ್ರನು 5ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ಕಲಾಕಾರರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪ್ರೇಮ ಜೀವನಕ್ಕೆ ಇದು ಸುವರ್ಣ ಕಾಲ. ಲಾಭಗಳು ದುಪ್ಪಟ್ಟಾಗಬಹುದು ಸ್ನೇಹಿತರೆ. ಇನ್ನು ಗೃಹದಲ್ಲಿ ಪ್ರಾಬಲ್ಯದ ಹೋರಾಟ ಅಂತಲೇ ಹೇಳ್ಬೋದು. ಅಂದರೆ ಮನೆಯಲ್ಲಿ ಸಾಕಷ್ಟು ಹೋರಾಟ, ಯಾವುದರ ಬಗ್ಗೆ ಅನ್ನೋದನ್ನ ನೋಡೋದಾದರೆ, ಮೇ ದ್ವಿತೀಯಾರ್ಧದಿಂದ ಚತುರ್ಥ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮನೆಯ ವಾತಾವರಣ ಸ್ವಲ್ಪ ಬಿಸಿಯಾಗಿರುತ್ತದೆ. ಆಸ್ತಿ ಅಥವಾ ಗೃಹ ಸಂಬಂಧಿತ ವ್ಯವಹಾರಗಳಲ್ಲಿ ಅಹಂಕಾರಕ್ಕೆ ಹೋಗದೆ ಜಾಗರೂಕರಾಗಿರಬೇಕು ಸ್ನೇಹಿತರೆ. ಇದು ಒಟ್ಟಾರೆಯಾಗಿ ಕುಂಭರಾಶಿಯವರ ಭವಿಷ್ಯ ಹೀಗಿರಲಿದೆ ಅಂತಲೇ ಹೇಳ್ಬೋದು. ಪ್ರಮುಖ ಮುಖ್ಯಾಂಶಗಳು ಒಟ್ಟಾರೆಯಾಗಿ ಹೇಳೋದಾದರೆ, ಕುಂಭರಾಶಿಯವರಿಗೆ ಮೇ 2026ರ ದ್ವಿತೀಯಾರ್ಧವು ಏಳೀನಾಟ ಶನಿಯ 2ನೇ ಹಂತ ಅಂತಲೇ ಹೇಳಬಹುದು. ಜನ್ಮ ಶನಿ, ದ್ವಿತೀಯ ಶನಿ ಸಂಧಿಯಲ್ಲಿದ್ದರೆ ಅದ್ಭುತವಾದಂತಹ ನೆಮ್ಮದಿಯನ್ನು ಮತ್ತು ವಿಜಯಗಳನ್ನು ತರಲಿದೆ. ಕಳೆದ ತಿಂಗಳು 2ನೇ ಮನೆಯಲ್ಲಿದ್ದಂತಹ ಕುಜನಿಂದಾಗಿ ಎದುರಿಸಿದಂತಹ ಕಠಿಣ ಮಾತುಗಳು ಮತ್ತು ಕೌಟುಂಬಿಕ ಕಲಹಗಳು ಮೇ ದ್ವಿತೀಯಾರ್ಧದಂದು ಕುಜನು 3ನೇ ಮನೆಗೆ ಸ್ವಕ್ಷೇತ್ರದ ಬದಲಾದ ಕ್ಷಣವೇ ದೂರವಾಗುತ್ತದೆ. ಇನ್ನು ಮೇ ದ್ವಿತೀಯಾರ್ಧದ ನಂತರ 19ನೇ ತಾರೀಕು ನಂತರ ಯೋಗಕಾರಕನಾದಂತಹ ಶುಕ್ರನು 5ನೇ ಮನೆಗೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದು ನಿಮ್ಮ ಜೀವನದಲ್ಲಿ ಸೃಜನಶೀಲತೆಯನ್ನು, ಆನಂದವನ್ನು ತುಂಬುತ್ತದೆ. ಆದರೆ ಮೇ ದ್ವಿತೀಯಾರ್ಧದಂದು ಸೂರ್ಯನು 4ನೇ ಮನೆಗೆ ಪ್ರವೇಶಿಸುವುದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವನ್ನು ಅನುಭವಿಸಬೇಕಾಗುತ್ತದೆ. ಸ್ನೇಹಿತರೆ, ಇಲ್ಲಿ ತನಕ ನೋಡಿರುವಂತಹ ಭವಿಷ್ಯವನ್ನು ಸ್ನೇಹಿತರೆ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಜೊತೆಗೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಈ ಅದೃಷ್ಟ ರಾಶಿಯಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಸ್ನೇಹಿತರೆ, ಒಳ್ಳೆ ಯೂಸ್ಫುಲ್ ಅನಿಸಿದ್ದಲ್ಲಿ ಈ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಅದೃಷ್ಟ ರಾಶಿಯನ್ನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಹೊಂದಿದ್ರೂ ಕೂಡ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ.
ಮೊದಲನೇದಾಗಿ ಹಣಕಾಸಿನ ಬಗ್ಗೆ, ನಿಮ್ಮ ಫೈನಾನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ, ಕುಂಭರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ, ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಕಾಸಿನ ಮಳೆಯನ್ನು ಸುರಿಸುತ್ತದೆ ಸ್ನೇಹಿತರೆ. ಧನ ಮತ್ತು ಲಾಭಾಧಿಪತಿಯಾದಂತಹ ಗುರು ಭಗವಾನ್ 5ನೇ ಮನೆಯಲ್ಲಿ ಪೂರ್ವ ಪುಣ್ಯದ ಸ್ಥಾನದಲ್ಲಿ ಬಲವಾಗಿರುವಾಗ ಮೇ ದ್ವಿತೀಯಾರ್ಧದಂದು ಶುಕ್ರನು ಕೂಡ ಅಲ್ಲಿಗೆ ಸೇರುವುದು ಗುರು ಶುಕ್ರ ಯೋಗ ನಿಮಗೆ ವಿಶೇಷವಾದಂತಹ ಧನ ಲಾಭಗಳನ್ನು ನೀಡುತ್ತದೆ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅದ್ಭುತವಾಗಿ ಫಲ ನೀಡುತ್ತವೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು 2ನೇ ಮನೆಯಲ್ಲಿ ಶನಿ ಇರುವುದರಿಂದ ಖರ್ಚುಗಳಿದ್ದರೂ ಕೂಡ ಆದಾಯದ ಅರಿವು ಪ್ರಬಲವಾಗಿರುವುದರಿಂದ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸುವುದಿಲ್ಲ. ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡುವಂತಹ ಮೊದಲು ಆಸ್ತಿ ಪತ್ರಗಳನ್ನು ಸ್ನೇಹಿತರೆ 1-2-3 ಬಾರಿ ಪರಿಶೀಲಿಸಬೇಕಾಗುತ್ತದೆ. ಅದರಲ್ಲೂ ದ್ವಿತೀಯಾರ್ಧದಲ್ಲಿ ಮೇ 25ರ ನಂತರ 4ರಲ್ಲಿ ನೀಚ ಬುಧನ ಪ್ರಭಾವದಿಂದಾಗಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನಂಬಿದವರೇ ನಿಮಗೆ ಮೋಸ ಮಾಡುವಂತಹ ಚಾನ್ಸಸ್ ಇರುತ್ತದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. 2-3 ಬಾರಿ ಪರಿಶೀಲಿಸಿ ಸ್ನೇಹಿತರೆ, ಆನಂತರವೇ ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ. ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಕುಂಭರಾಶಿಯವರು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ಅದ್ಭುತವಾದಂತಹ ವಿಸ್ತರಣೆಗೆ ಅನುಕೂಲಕರವಾಗಿದೆ. ಸಪ್ತಮಾಧಿಪತಿಯಾದಂತಹ ವ್ಯಾಪಾರಕಾರಕ ಸೂರ್ಯನು ಮೇ ದ್ವಿತೀಯಾರ್ಧದಲ್ಲಿ 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯವೇ ನಿಮ್ಮ ಬಂಡವಾಳವಾಗುತ್ತದೆ. ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸಿ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತೀರಿ. ಮೇ ದ್ವಿತೀಯಾರ್ಧದಲ್ಲಿ ಯೋಗಕಾರಕ ಶುಕ್ರನು ಪಂಚಮ ಸ್ಥಾನದಲ್ಲಿ ಅಂದರೆ 5ನೇ ಮನೆಯಾಗೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದರಿಂದ ಕ್ರಿಯೇಟಿವ್ ಫೀಲ್ಡ್ಸ್, ಬ್ಯೂಟಿ, ಡಿಸೈನಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್ ಮುಂತಾದ ಸ್ವಯಂ ಉದ್ಯೋಗದಲ್ಲಿ ಇರುವವರಿಗೆ, ರಿಯಲ್ ಎಸ್ಟೇಟನ್ನು ಮಾಡುವವರಿಗೆ ಗ್ರಾಹಕರ ದಟ್ಟಣೆ ಹೆಚ್ಚಾಗುತ್ತದೆ. 7ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ಅತಿ ಸಲಿಗೆ ಸಲ್ಲದು. ಲೆಕ್ಕಾಚಾರಗಳನ್ನು ಪಕ್ಕ ಇಟ್ಕೊಳ್ಳುವುದು ಒಳಿತು ಸ್ನೇಹಿತರೆ. ಮೊದಲೇ ಹೇಳಿರುವ ಹಾಗೆ ಹಣಕಾಸಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ. 2-3 ಬಾರಿ ಪರಿಶೀಲಿಸಿದ ನಂತರವೇ ಸ್ನೇಹಿತರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಮುಂದಿನದಾಗಿ ಹೇಳೋದಾದರೆ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಉದ್ಯೋಗದಲ್ಲಿ ಏನಾದರೂ ಚೇಂಜಸನ್ನು ಮಾಡಬೇಕಾ ಅನ್ನೋದನ್ನ ನೋಡೋದಾದರೆ, ಕರ್ಮಾಧಿಪತಿಯಾದಂತಹ ವೃತ್ತಿಕಾರಕ ಕುಜನು ಏಪ್ರಿಲ್ನಲ್ಲಿ 2ನೇ ಮನೆಯಲ್ಲಿ ಇದ್ದು ನೀಡಿದಂತಹ ಒತ್ತಡದಿಂದ ಮೇ ದ್ವಿತೀಯಾರ್ಧದಲ್ಲಿ 18ನೇ ತಾರೀಕು ನಂತರ ತೃತೀಯ ಸ್ಥಾನದಲ್ಲಿ 3ನೇ ಮನೆಯಲ್ಲಿ ಸ್ವಕ್ಷೇತ್ರ ಬಲವನ್ನು ಹೊಂದುವುದರೊಂದಿಗೆ ನಿಮಗೆ ದೊಡ್ಡ ನೆಮ್ಮದಿ ಸಿಗುತ್ತದೆ. ಕಚೇರಿಯಲ್ಲಿ ನಿಮ್ಮ ಧೈರ್ಯ, ಇನ್ಸ್ಟಿಟ್ಯೂಟ್ ತೆಗೆದುಕೊಳ್ಳುವಂತಹ ಗುಣ ಎಲ್ಲರನ್ನ ಆಶ್ಚರ್ಯಗೊಳಿಸುತ್ತದೆ. ಬಾಕಿ ಇರುವ ಕೆಲಸಗಳನ್ನು ಒಂದು ಹಂತಕ್ಕೆ ತರುತ್ತೀರಿ. ಉದ್ಯೋಗದಲ್ಲಿ ನಿಮಗೆ ಎದುರಾಗುವಂತಹ ಸವಾಲುಗಳನ್ನು ಸುಲಭವಾಗಿ ದಾಟುತ್ತೀರಿ. ನಿಮ್ಮ ಪ್ರಸ್ತಾಪಗಳಿಗೆ ಅಧಿಕಾರಿಗಳ ಒಪ್ಪಿಗೆ ಸಿಗುತ್ತದೆ. ಶಾರ್ಟ್ ಟಿಪ್ಸ್, ಸಣ್ಣ ಪ್ರಯಾಣಗಳ ಮೂಲಕ ನೀವು ಮಾಡುವಂತಹ ವೃತ್ತಿಯಲ್ಲಿ ಮತ್ತಷ್ಟು ಪ್ರಗತಿಯನ್ನು ಸಾಧಿಸಲಿದ್ದೀರಿ. ಪತ್ರಿಕೋದ್ಯಮ, IT ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿರುವವರಿಗೆ ಇದು ವಿಶೇಷ ವಿಜಯಗಳನ್ನು ನೀಡುವಂತಹ ಕಾಲ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ. ಸ್ನೇಹಿತರೆ, ವೃತ್ತಿ ಜೀವನದಲ್ಲಿ, ವ್ಯಾಪಾರದಲ್ಲಿ, ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಂಭರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. 4ನೇ ಮನೆಯಲ್ಲಿರುವಂತಹ ಬೇಸಿಕ್ ಎಜುಕೇಷನ್ನಲ್ಲಿರುವಂತಹ ಸಣ್ಣ ಪುಟ್ಟ ಗೊಂದಲ ಬರಬಹುದು, ಶ್ರದ್ಧೆ ವಹಿಸಬೇಕು. ಅಂದರೆ ಮೇ 15ರ ನಂತರನೇ ಅಷ್ಟಮಾಧಿಪತಿಯಾದಂತಹ ಬುಧನು 4ನೇ ಮನೆಯಲ್ಲಿರುವುದರಿಂದ ಬೇಸಿಕ್ ಎಜುಕೇಷನ್ನಲ್ಲಿರುವವರಿಗೆ ಸಣ್ಣ ಪುಟ್ಟ ಗೊಂದಲ ಬರಬಹುದು, ಶ್ರದ್ಧೆ ವಹಿಸಬೇಕು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಬೇಕು ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸ್ನೇಹಿತರೆ. ವಿದ್ಯೆ ಸ್ಥಾನದಲ್ಲಿ 5ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರು ಶುಭ ಸಂಯೋಗ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದ್ಭುತವಾದಂತಹ ಸಮಯ. ಬುದ್ಧಿಮತ್ತೆ, ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತುಂಗದಲ್ಲಿರುತ್ತವೆ. ಕಲೆ, ಡಿಸೈನಿಂಗ್, ಫೈನಾನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಓದುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮ ರ್ಯಾಂಕನ್ನು ಗಳಿಸುತ್ತಾರೆ ಸ್ನೇಹಿತರೆ.
ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಬುಧನ ಸಂಚಾರದಿಂದ ಸಾಕಷ್ಟು ಬದಲಾವಣೆಗಳು ಕಂಡು ಬರಬಹುದು, ಸಣ್ಣ ಪುಟ್ಟ ಗೊಂದಲ ಬರಬಹುದು ಸ್ನೇಹಿತರೆ. ನಿಮ್ಮ ಗುರಿ ಹಿರಿಯರನ್ನು ಗೌರವಿಸಿ, ಜೊತೆಗೆ ಅವ್ರು ಹೇಳುವಂತಹ ಸಲಹೆಗಳನ್ನು ತಪ್ಪದೆ ಫಾಲೋ ಮಾಡೋದರಿಂದ ಈ ತೊಂದರೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಇನ್ನು ವ್ಯಾಪಾರದ ಬಗ್ಗೆ, ವ್ಯವಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ, ವೈಯಕ್ತಿಕ ಜೀವನದಲ್ಲಿ ಈ ತಿಂಗಳು ಅಪಾರ ಸಂತೋಷವನ್ನು ನೀಡುತ್ತದೆ. ಮೇ ದ್ವಿತೀಯಾರ್ಧದಂದು ಶುಕ್ರನು 5ನೇ ಮನೆಯಲ್ಲಿ ಪ್ರೇಮದ ಸ್ಥಾನದಲ್ಲಿ ಪ್ರವೇಶಿಸುವುದರಿಂದ ವಿವಾಹವಾದವರಿಗೆ ಅದ್ಭುತವಾದಂತಹ ಪ್ರೇಮ ವ್ಯವಹಾರಗಳು ಅಥವಾ ಮದುವೆ ಸಂಬಂಧಗಳು ಕುದುರುತ್ತವೆ. ಜೀವನ ಸಂಗಾತಿಯೊಂದಿಗೆ ಅತ್ಯಂತ ರೊಮ್ಯಾಂಟಿಕ್ ಆಗಿ ಕಾಲ ಕಳೆಯುತ್ತೀರಿ. ಪಂಚಮದಲ್ಲಿರುವಂತಹ ಗುರುವಿನಿಂದಾಗಿ ನಿಮ್ಮ ಮಕ್ಕಳು ಸಾಧಿಸಿದಂತಹ ವಿಜಯಗಳು ನಿಮಗೆ ಹೆಮ್ಮೆ ಎನಿಸುತ್ತದೆ. ಆದರೆ ಮೇ ದ್ವಿತೀಯಾರ್ಧದ ನಂತರ 4ನೇ ಮನೆಯಲ್ಲಿ ಗೃಹ ಮಾತೃಸ್ಥಾನ ಅಂತಲೇ ಹೇಳ್ಬೋದು, ಸಂತಾನದಲ್ಲಿ ಸಂಚರಿಸಿದಿಂದಾಗಿ ಸ್ನೇಹಿತರೆ, ಅಂದರೆ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಈಗೋ ಅಂದರೆ ಸ್ನೇಹಿತರೆ ಕಂಡು ಬರಬಹುದು. ಅಂದರೆ ಕೋಪ, ದುಡುಕಿನ ಮಾತುಗಳು ಇದು ಕಂಡು ಬರಬಹುದು. ಸೂರ್ಯನ ಸಂಚಾರದ ಸಮಯದಲ್ಲಿ ಕುಟುಂಬ ಸದಸ್ಯರೊಂದಿಗೆ, ಮುಖ್ಯವಾಗಿ ತಾಯಿಯೊಂದಿಗೆ ವಾದ ವಿವಾದಕ್ಕೆ ಇಳಿಯಬೇಡಿ. ಅವರ ಆರೋಗ್ಯದ ವಿಷಯಗಳಲ್ಲಿ ಸೂಕ್ತ ವೈದ್ಯಕೀಯ ನೆರವನ್ನು ಪಡೆಯಬೇಕು ಸ್ನೇಹಿತರೆ. ಅವರ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರಲಿದೆ. ವೈಯಕ್ತಿಕ ಜೀವನದಲ್ಲಿ ಈ ತಿಂಗಳು ಅಪಾರ ಸಂತೋಷವನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಜೀವನ ಸಂಗಾತಿಯೊಂದಿಗೆ ಅತ್ಯಂತ ರೊಮ್ಯಾಂಟಿಕ್ ಆಗಿರ್ತೀರಾ. ಇನ್ನು ಪ್ರೇಮ ವ್ಯವಹಾರಗಳು, ವಿವಾಹವಾದವರಿಗೆ ಸ್ನೇಹಿತರೆ ಅದ್ಭುತವಾದಂತಹ ಪ್ರೇಮ ಜೀವನ, ಅಂದರೆ ಪ್ರೇಮದಲ್ಲಿ ಸ್ನೇಹಿತರೆ ವ್ಯವಹಾರಗಳು ಅಥವಾ ಮದುವೆ ಸಂಬಂಧಗಳು ಕುದುರಬಹುದು. ಅವಿವಾಹಿತರಿಗೆ, ಯಾರಿಗೆ ಮದುವೆಯಾಗಿಲ್ಲ ಅಂಥವರಿಗೆ. ಇನ್ನು ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ. ಒಟ್ಟಾರೆಯಾಗಿ ಕುಟುಂಬ ಜೀವನದಲ್ಲಿ ಉತ್ತಮ ರಿಸಲ್ಟನ್ನು ನೋಡಲಿದ್ದೀರಿ. ಸಣ್ಣ ಪುಟ್ಟ ವಾದ ವಿವಾದಗಳು, ಕೋಪಗಳು, ಮನಸ್ತಾಪಗಳು ಬರೆಯಬಹುದು. ಸೊ ಹಾಗಾಗಿ ಅಲ್ಲೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಲಗ್ನದಲ್ಲಿ ರಾಹುವಿನ ಸಂಚಾರದಿಂದಾಗಿ ಆಗಾಗ ಅಕಾರಣ ಭಯಗಳು, ನಿರ್ಭಯ, ಮಾನಸಿಕ ಗೊಂದಲ ಬರುವುದುಂಟು. ಆದರೆ ಮೇ ದ್ವಿತೀಯಾರ್ಧದಂದು ಕುಜನು 3ನೇ ಮನೆಗೆ ಹೋಗುವುದರಿಂದ ನಿಮ್ಮಲ್ಲಿ ದೈಹಿಕ ದೃಢತೆ, ಶಕ್ತಿ ಏಕಾಏಕಿ ಹೆಚ್ಚಾಗುತ್ತದೆ. ಕಳೆದ ತಿಂಗಳುಗಳಲ್ಲಿದ್ದಂತಹ ಗಂಟಲು ಅಥವಾ ಹಲ್ಲುಗಳ ನೋವಿನಿಂದ ಉಪಶಮನ ದೊರೆಯುತ್ತದೆ. ಮೇ ದ್ವಿತೀಯಾರ್ಧದ ನಂತರ ಸೂರ್ಯನು 4ನೇ ಮನೆಗೆ ಪ್ರವೇಶಿಸುವುದರಿಂದ ದೇಹದಲ್ಲಿ ಉಷ್ಣ, ಪಿತ್ತ ಹೆಚ್ಚಾಗಬಹುದು. ಮುಖ್ಯವಾಗಿ ಎದೆಯುರಿ, ಅಸಿಡಿಟಿ ಅಥವಾ BP ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಪ್ರತಿದಿನ ಪ್ರಾಣಾಯಾಮವನ್ನು ಮಾಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸಬೇಕು. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬಹುದು. ಇನ್ನು ಹೊರಗಿನ ತಿಂಡಿ ತಿನಿಸುಗಳನ್ನು, ಮಸಾಲೆ ಭರಿತ ಊಟವನ್ನು ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿ. ಇದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಬರಬಹುದು. ಸೊ ಹಾಗಾಗಿ ಪ್ರತಿದಿನ ಚೆನ್ನಾಗಿ ಹಸಿರು ತರಕಾರಿ, ಹಣ್ಣು, ಹಂಪಲುಗಳನ್ನು, ನೀರನ್ನು ಚೆನ್ನಾಗಿ ಕುಡಿಯುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸ್ನೇಹಿತರೆ, ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಹಣಕಾಸಿನ ಬಗ್ಗೆ, ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ತಿಳಿಸುವುದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಬಂದಿದ್ದಲ್ಲಿ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ. ಮೇ 2026ರಲ್ಲಿ ಜ್ಯೋತಿಷ್ಯದ ಪರಿಹಾರಗಳು ಬಂದು ಸ್ನೇಹಿತರೆ, ಲಗ್ನದಲ್ಲಿ ರಾಹು, 2ರಲ್ಲಿ ಶನಿ ದೋಷಗಳನ್ನು ನಿವಾರಿಸಿಕೊಂಡು, 3ನೇ ಮನೆಯಲ್ಲಿ ಕುಜನ ಧೈರ್ಯವನ್ನು ಮತ್ತು 5ನೇ ಮನೆಯಲ್ಲಿ ಶುಕ್ರ, ಗುರುಗಳ ಯೋಗವನ್ನು ಪಡೆಯಲು ಈ ಪರಿಹಾರಗಳನ್ನು ಕುಂಭರಾಶಿಯವರು ಅನುಸರಿಸಬೇಕಾಗುತ್ತದೆ. ಮೊದಲನೇದಾಗಿ ಸೂರ್ಯ ನಮಸ್ಕಾರಗಳು. ಮೇ ದ್ವಿತೀಯಾರ್ಧದಿಂದ 4ನೇ ಮನೆಯಲ್ಲಿ ಸೂರ್ಯನಿಂದ ಮನೆಯಲ್ಲಿ ಅಶಾಂತಿ ಉಂಟಾಗದಂತೆ ಇರಲು ಸ್ನೇಹಿತರೆ, ವಾದ ವಿವಾದಗಳು, ಜಗಳಗಳು, ಮನಸ್ತಾಪಗಳು ಹೆಚ್ಚಾಗಬಹುದು. ಸೊ ಹಾಗಾಗಿ ಅದನ್ನೆಲ್ಲ ನಿವಾರಣೆ ಮಾಡುವುದಕ್ಕೆ ಬೆಳಗಿನ ಜಾವ ಸೂರ್ಯ ನಮಸ್ಕಾರಗಳನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿರುವಂತಹ ಅಶಾಂತಿ ಸ್ನೇಹಿತರೆ ಅದೆಲ್ಲವೂ ದೂರವಾಗಲಿದೆ. ಇನ್ನು ಶಿವನ ಆರಾಧನೆ. 2ನೇ ಮನೆಯಲ್ಲಿರುವಂತಹ ಏಳೀನಟ ಶನಿ ದೋಷ ನಿವಾರಣೆಗೆ, ವಾಕ್ಸ್ಥಾನದಲ್ಲಿರುವಂತಹ ದೋಷಗಳು ಬರದಂತೆ ಇರಲು ಶನಿವಾರದಂದು ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ, ಅಥವಾ ಶನಿ ದೇವರಿಗೆ ಶನಿವಾರದಂದು ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳೆಣ್ಣೆಯಿಂದ ಸ್ನೇಹಿತರೆ
ಶನಿ ಸ್ತೋತ್ರವನ್ನು ಹೇಳಿ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಕಪ್ಪು ವಸ್ತುಗಳನ್ನು ದಾನ ಮಾಡಿ. ಎಕ್ಸಾಂಪಲ್ ಆಗಿ ಕಪ್ಪು ಬಟ್ಟೆ, ಕಪ್ಪು ಉದ್ದಿನ ಬೇಳೆ, ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆಯಾಗಲಿದೆ. ಇನ್ನು ದುರ್ಗಾ ಮಾತೆ ರಾಹು ಶಾಂತಿ. ಲಗ್ನದಲ್ಲಿ ರಾಹುವಿನಿಂದ ಬರುವಂತಹ ಮಾನಸಿಕ ಭಯಗಳು ಮತ್ತು ಆತಂಕಗಳನ್ನು ಹೋಗಲಾಡಿಸಲು ಪ್ರತಿದಿನ ದುರ್ಗಾ ದೇವಿಯನ್ನು ಪೂಜಿಸಿ ಅಥವಾ ದುರ್ಗಾ ಅಷ್ಟೋತ್ತರವನ್ನು ಓದಿ ಸ್ನೇಹಿತರೆ. ಸಾಕಷ್ಟು ಜನರು ಕಮೆಂಟ್ ಮಾಡ್ತಾ ಇರ್ತೀರ, ನಮಗೆ ಸ್ತೋತ್ರವನ್ನು ಹೇಳುವುದಕ್ಕೆ ಬರುವುದಿಲ್ಲ, ಮಂತ್ರವನ್ನು ಹೇಳುವುದಕ್ಕೆ ಬರುವುದಿಲ್ಲ, ನಾವೇನು ಮಾಡಬೇಕು, ಚಿಕ್ಕದಾಗಿ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರ. ಸ್ನೇಹಿತರೆ, ಯಾರಿಗೆ ಸ್ತೋತ್ರವನ್ನು ಹೇಳುವುದಕ್ಕೆ ಬರುವುದಿಲ್ಲ ಅಂಥವರು ಆಲಿಸ್ಬೋದು, ಅಂದರೆ ಕೇಳಿಸ್ಕೊಳ್ಬಹುದು. ಜೊತೆಗೆ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ರೋಗಿಗಳಿಗೆ ಬೇಕಾಗಿರುವಂತಹ ಸ್ವಲ್ಪ ಹಣ ಸಹಾಯವನ್ನು, ಔಷಧಿಗೆ ಬೇಕಾಗಿರುವಂಥ ಹಣ ಸಹಾಯವನ್ನು ಮಾಡಿ. ಹಣ್ಣು ಹಂಪಲುಗಳನ್ನು ವಿತರಿಸಿ. ಬಟ್ಟೆ ದಾನ, ಅನ್ನದಾನ, ನೀರನ್ನು ಕೊಡುವುದು ಸ್ನೇಹಿತರೆ. ಹಸಿದವರಿಗೆ ನೀರು ಮತ್ತು ಅನ್ನವನ್ನು ಕೊಡುವುದು ಅದಕ್ಕಿಂತ ಶ್ರೇಷ್ಠ ದಾನ ಇನ್ಯಾವುದೂ ಇಲ್ಲ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಕುಂಭ ರಾಶಿಯವರು ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.